ಒಂದೇ ಸ್ಕೂಲಲ್ಲಿ ಓದ್ಬಿಟ್ಟು ದಿಢೀರಂತ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರ್ತಾರಲ್ಲ, ಓಲ್ಡ್ ಸ್ಟೂಡೆಂಟ್ಸ್ ರಿಯೂನಿಯನ್, ಆ ಫೀಲಿಂಗ್, ಆ ಸಂಭ್ರಮ ಸಿಗ್ತಿದೆ ಇವತ್ತು. ಅದಕ್ಕಾಗಿ ಧನ್ಯವಾದಗಳು. ಬಹಳ ದಿನಗಳ ನಂತರ ಇದನ್ನೆಲ್ಲ ಭೇಟಿ ಮಾಡಿದ್ರೆ ಬಹಳ ಖುಷಿ ಆಗ್ತದೆ. ಅಂದ್ರೆ ವೀಕೆಂಡ್ ಅಂದ್ರೆ ಸಾಧಕರ ಜೊತೆ ನಾನು ಇರಬೇಕು ಅಂತ ಬರೆದ್ಬಿಟ್ಟಿದೆ. ಇವತ್ತು ಪ್ರತಿಯೊಂದು ಕುರ್ಚಿಯಲ್ಲೂ ಸಾಧಕರು, ನಿಮ್ಮೆಲ್ಲ ಸಾಧನೆಗೂ ನನ್ನ ನಮನಗಳು. ಎಷ್ಟೊಂದು ಜನರು ನಾನು ಕೆಲಸ ಮಾಡಿದ್ದೀನಿ. ನಮ್ಮ ಪ್ರೆಸ್ ಗೆಳೆಯರು ಬಂದಿದ್ದಾರೆ, ನಿರ್ದೇಶಕರು, ನಿರ್ಮಾಪಕರು, ನಮ್ಮ ಹಳೆಯ ಪ್ರೊಡ್ಯೂಸರ್ಸ್ ಎಲ್ಲರೂ ಸಿಕ್ಕಿದ್ದೀರಿ. ಹಾಗಾಗಿ ನೀವೆಲ್ಲರಿಗೂ, ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಈ ನಿಮ್ಮ ರಮೇಶನ ಪ್ರೀತಿಯ ಸಿರಿ ನಮಸ್ಕಾರಗಳು. ವಂಡರ್ಫುಲ್ ಮಾರ್ನಿಂಗ್. ಅಂದು ಇಂದು ಮುಂದು ಅಂತ ಹೇಳ್ತಾರೆ. ಅಂದು ಸತಿ ಸುಲೋಚನ 1934 ಆ ಫಿಲ್ಮ್ ಶುರು ಆಯ್ತಲ್ಲ, ಆ ಫಿಲ್ಮ್ ಮೊನ್ನೆ ಫ್ರೈಡೆ ರಿಲೀಸ್ ಆಯ್ತಲ್ಲ, ಆ ಫಿಲ್ಮ್ವರೆಗೂ ಎಲ್ಲರ ಆಸೆ ಏನು, ಎಲ್ಲ ಪ್ರೊಡ್ಯೂಸರು, ನಿರ್ಮಾಪಕರು ಒಂದೇ ಒಂದು ಆಸೆ, ನಮ್ಮ ಪಿಕ್ಚರ್ನ ಜನ ಹೋಗ್ಬೇಕು, ನಮ್ಮ ಪಿಕ್ಚರ್ ಸೂಪರ್ ಹಿಟ್ ಆಗಬೇಕು, ಗೆಲುವಿನ ಹಾರ ನಮ್ಮ ಕುತ್ತಿಗೆ ಮೇಲೆ ಬೀಳ್ಬೇಕು ಅಂತ. ಆ ಗೆಲುವಿನ ಹಾರ ಜಯಮಾಲಾನೇ ನಮ್ಮ ಅಧ್ಯಕ್ಷರಾಗಿ ಸಿಕ್ಕಿದ್ದಾರೆ ಅಂದ್ರೆ ಇದಕ್ಕಿಂತ ಸುಂದರ ಅಧ್ಯಕ್ಷರಿಗೆ ಸಾಧ್ಯ. ಮಾನ್ಯ ಜಯಮಾಲಾ ಅವರೇ, ನಮ್ಮ ಮತ್ತು ಸರ್ಕಾರದ ಮಧ್ಯೆ ಸೇತುವೆಯಾಗಿ ಬಂದಿರುವಂತಹ ಶ್ರೀ ಪ್ರಭಾಕರ್ ಅವರೇ, ಈ ಸೇರಿರುವಂತಹ ಎಲ್ಲರೂ ಪ್ರತಿಯೊಬ್ಬರು ಹೆಸರು ಒಬ್ಬರಿಂದ ಒಬ್ಬರು ಭಾರತ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ. ನಾನು ಫಸ್ಟ್ ಫಿಲ್ಮ್ ಮಾಡಿದ್ದು ಆಕ್ಟ್ ಮಾಡಿದ ಬೋನಾಗಿದ್ದೆ, ರಿಲೀಸ್ ಆಯ್ತು ನಾನು ಫಸ್ಟ್ ಟೈಮ್ 100th ಡೇ ಅಂತ ಫಿಲ್ಮ್ ಮಾಡಿ ಕೈಯಲ್ಲಿ ಶೀಲ್ ತಗೊಂಡಿದ್ದು ಅಂದ್ರೆ ಮನೆ ಮಂತ್ರಾಲಯ ಭಾರತ ಅವರು ಡೈರೆಕ್ಟ್ ಮಾಡಿದ್ರು. ಅವ್ರು ಬಂದಿದ್ದಾರೆ, ಚಂದ್ರಶೇಖರ್ ಮಾತಾಡ್ತಾರೆ, ಶೇಷಾದ್ರಿ ಮಾತಾಡ್ತಾರೆ. ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಇಂಟ್ರೆಸ್ಟಿಂಗ್ ಮಾರ್ನಿಂಗ್. ಈಗ ಅಂದು ಇಂದು ಮುಂದು ತುಂಬಾ ದೊಡ್ಡ ಸ್ಪ್ಯಾನ್, ಆಲ್ಮೋಸ್ಟ್ ಒಂದು ಶತಮಾನದ ಸ್ಪ್ಯಾನ್. ಇದರಲ್ಲಿ ಬಹಳ ಮುಖ್ಯವಾದ ಏನು ಅಂತ ನಾನು ಇಷ್ಟಪಡ್ತೀನಿ. ಅಂದು ಅಂದ್ರೆ ಅದು ರಿವೈಂಡ್ ಬಟನ್, ರಿವೈಂಡ್ ಬಟನ್. ಮುಂದು ಅಂದ್ರೆ ಅದು ಫಾಸ್ಟ್ ಫಾರ್ವರ್ಡ್ ಬಟನ್. ಬಟ್ ಹಿಂದೂ ಇದೆಯಲ್ಲ, ಅದು ಫಾಸ್ಟ್ ಫಾರ್ವರ್ಡ್ ರಿವೈಂಡ್ ಅಂತಿಲ್ಲ, ಹಿಂದೆಂದು ಅದನ್ನ ನಾವು ನೆನಪು, ಅದನ್ನ ನಾವು ಸಂಭ್ರಮಿಸಬಹುದು, ಅದರಿಂದ ಸ್ಫೂರ್ತಿ ತಗೋಬಹುದು. ಮುಂದು ಅನ್ನೋದು ಅದು ಬೆಳಗಿನ ಭರವಸೆ, ಅದು ನಿರೀಕ್ಷೆ, ಕನಸು. ಬಟ್ ಪ್ಲೇ ಬಟನ್ ಇದೆಯಲ್ಲ, ಹಿಂದೂ ಇದೆಯಲ್ಲ, ಏನೇ ಬದಲಾವಣೆ ಆಗ್ಬೇಕಾದ್ರೂ ಅದು ಹಿಂದಾಗಬೇಕು, ನಮ್ಮಿಂದ ಆಗ್ಬೇಕು, ಈಗಾಗಬೇಕು, ಅದೇ ಸತ್ಯ. ಸೊ ವಾಟ್ ಇಸ್ ದ ಬೇಸಿಸ್? ಇದೆಲ್ಲರ ಮಧ್ಯೆ ಅಂದು ಇಂದು ಮುಂದು ಸರ್ವಕಾಲಕ್ಕೂ ಮುಖ್ಯವಾದದ್ದು ಯಾವುದು ಅಂತ ಯೋಚನೆ ಮಾಡಿದ್ರೆ, ಈಗ ಪ್ಲೇ ಬಟನ್ ಒತ್ತೀವಲ್ಲವೇ, ಆ ಸಂಗೀತ ಬರುತ್ತಲ್ಲ, ಅದು ಬಹಳ ಇಂಪಾದ ಸಂಗೀತವಾಗಿರ್ಬೋದು, ಅಥವಾ ಸುಮಾರಾದ ಸಂಗೀತವಾಗಿರ್ಬೋದು, ಬಹಳ ಕೆಟ್ಟ ಸಂಗೀತ ಇರ್ಬೋದು. ಏನ್ ಮಾಡ್ತಾರೆ, ನೀವು ಆಯ್ಕೆ ಮಾಡಿದ್ರಲ್ಲ ಕ್ಯಾಸೆಟ್. ಸೊ ಮ್ಯಾಟರ್ ಆಗೋದು ಅಂದು ಇಂದು ಮುಂದು ಆಯ್ಕೆ. ಅಂದ್ರೆ ಆ ನಿರ್ದೇಶಕ ಯಾವ ಕಥೆಯನ್ನ ಆಯ್ಕೆ ಮಾಡಿಕೊಂಡ, ಆ ಕ್ಯಾಮರಾ ಯಾವ ಶಾಟ್ ಅನ್ನ ಇಡಬೇಕು ಅಂತ ಆಯ್ಕೆ ಮಾಡಿಕೊಂಡ, ಆ ನಿರ್ಮಾಪಕರು ಈ ನಿರ್ದೇಶನ ಯಾಕೆ ಆಯ್ಕೆ ಮಾಡಿಕೊಂಡ್ರು, ಆ ವಿತರಕರು ಈ ಥಿಯೇಟರ್ ರಿಲೀಸ್ ಆಗಬೇಕು, ಈ ದಿನ ರಿಲೀಸ್ ಆಗಬೇಕು ಅಂತ ಯಾಕೆ ಆಯ್ಕೆ ಮಾಡಿಕೊಂಡ್ರು. ಈ ಆಯ್ಕೆಗಳಿದೆಯಲ್ಲ, ಫೈನಲಿ ಮ್ಯಾಟರ್ ಆಗೋದು ಅದು ದ ಕ್ರಿಯೇಟಿವ್ ಚಾಯ್ಸ್. ಒಬ್ಬ ಡೈರೆಕ್ಟರ್, ಒಬ್ಬ ಆಕ್ಟರ್ ಅಭ್ಯಾಸ ಇದೆಯಲ್ಲ, ಸ್ವಲ್ಪ ಕಮ್ಮಿ ಮಾಡು, ದಟ್ ಇಸ್ ಗುಡ್ ಅಂತ ಫಿಕ್ಸ್ ಆಗ್ತಾರಲ್ಲ, ಆ ನಿರ್ಧಾರ ತಗೊಳ್ತಾರಲ್ಲ, ದ ಕ್ರಿಯೇಟಿವ್ ಡಿಸಿಷನ್ ಆಫ್ ದ ಕ್ರಿಯೇಟಿವ್ ಪರ್ಸನ್ ಇಸ್ ದ ಬೇಸ್ ಫಾರ್ ಎವ್ರಿಥಿಂಗ್. ಒಂದು ಫಿಲ್ಮ್ ಸೂಪರ್ ಹಿಟ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಆ ಕ್ರಿಯೇಟಿವ್ ಪರ್ಸನ್ ಆಯ್ಕೆ, ಆ ನಿರ್ಧಾರ. ಆ ನಿರ್ಧಾರಗಳೆಲ್ಲ ಸೇರಿ ಒಂದು ಚಿತ್ರ ಆಗುತ್ತೆ. ಆ ನಿರ್ಧಾರ ಹೇಗೆ ಡಿಸೈಡ್ ಮಾಡ್ತೀವಿ, ಆ ನಿರ್ಧಾರ ಕಾರಣ ಏನು, ಅದು ಆ ವ್ಯಕ್ತಿಯ ಟೇಸ್ಟ್, ಆ ವ್ಯಕ್ತಿಯ ಅಭಿರುಚಿ, ಆ ವ್ಯಕ್ತಿಯ ಜಡ್ಜ್ಮೆಂಟ್. ಆ ಜಡ್ಜ್ಮೆಂಟ್ ಸಿಂಕ್ ಆದಾಗ ಆಡಿಯನ್ಸ್ ಇರುವಂತಹ ನಿರೀಕ್ಷೆ, ಆಡಿಯನ್ಸ್ ಇರುವಂತಹ ರಹಸ್ಯವಾದ ಹಂಬಲಗಳು, ಅದಕ್ಕೆ ಈ ನಿರ್ದೇಶಕ ಅಥವಾ ನಿರ್ಮಾಪಕ ಅಥವಾ ಆರ್ಟಿಸ್ಟ್ ಅವರ ಡಿಸಿಷನ್ ಮ್ಯಾಚ್ ಆದಾಗ ಅದು ಸೂಪರ್ ಹಿಟ್ ಆಗುತ್ತೆ. ಅದೇ ಅವತ್ತು ಆಗಿರೋದು, ಇವತ್ತು ಆಗಿರೋದು, ಮುಂದಿನ ಅಷ್ಟೇ ಆಗೋದು. ಹಾಗಾಗಿ ಮ್ಯಾಟರ್ ಆಗೋದೇನು ಸರ್, ಆ ಕ್ರಿಯೇಟಿವ್ ಪರ್ಸನ್ ನಿರ್ಧಾರ, ಆ ಕ್ರಿಯೇಟಿವ್ ಚಾಯ್ಸ್ ಒಂದು. ಇನ್ನೊಂದು ಅಂದು ಇಂದು ಮುಂದು ಯಾವತ್ತೂ ಮ್ಯಾಟರ್ ಆಗೋದು ಇನ್ನೊಂದು ವಿಷಯ,
ಅದರಲ್ಲಿ ಭಾಷೆಗಳನ್ನು ಜೀವಿಸಿರು. ಒಂದು ಎಲೆ ಹಸಿರಾಗಿದೆ. ಈ ಹಸಿರ ಕಾರಣ ಏನು? ಆ ಬೆಳಕ, ಆ ನೀರ, ಆ ಮಣ್ಣ ಅಥವಾ ನೀರ ಅಂತ ಹೇಳ್ತಾರೆ. ಅಂದ್ರೆ ಪ್ರೇಕ್ಷಕ ನೀರಿಲ್ಲ ಅಂದ್ರೆ ಆ ಎಲೆ ಹಸಿರಾಗಿದ್ರೇನು, ಕೆಂಪಾಗಿದ್ರೇನು, ಹಳದಿದ್ರೇನ್ರಿ ಮ್ಯಾಟರ್ ಆಗೋದು ನೋಡುವ, ಕೇಳುವ ಆಡಿಯನ್ಸ್. ಅಂದು ಇಂದು ಮುಂದು ಆಡಿಯನ್ಸ್ ಇಲ್ಲ ಅಂದ್ರೆ, ಪ್ರೇಕ್ಷಕ ಇಲ್ಲ ಅಂದ್ರೆ ನಾವು ಏನ್ ಕ್ರಿಯೇಟ್ ಮಾಡಿ ಏನ್ರಿ ಯೂಸು? ಹಾಗಾಗಿ ಎರಡನೇ ಮಹಾಶಕ್ತಿ ಅಂದ್ರೆ ಆಡಿಯನ್ಸ್, ಕನ್ನಡ ಚಿತ್ರ ರಸಿಕ. ಹಾಗಾಗಿ ಈ ಎರಡು ಫೋರ್ಸಸ್ ನಾವು ರೆಸ್ಪೆಕ್ಟ್ ಮಾಡ್ತಾನೆ ಹೋಗ್ಬೇಕು. ಅಂದು ನಾವೆಲ್ಲ ಬಾಲ್ಯದಲ್ಲಿ ಇವತ್ತು ನಾನು ನೋಡಿದಂತ ಮೊದಲನೇ ಚಿತ್ರ ಗೊತ್ತೇನವಾಗಿ ಆ ಕೊನೆಗೆ ಬಂದ ಪ್ರವಾಹ ಇವತ್ತವರೆಗೂ ಮರೆಯಕ್ಕಾಗಲ್ಲ. ಆಮೇಲೆ ನೋಡಿ ಎರಡನೇ ಚಿತ್ರ ಭಕ್ತ ಕುಂಬಾರ, ಅಣ್ಣವರ ಕೈಯಲ್ಲಿ ಕತ್ತರಿಸ್ಕೊಂಡಿದ್ರು ವಿಠಲ ಅಂತ ಕಿರ್ಚಿ ಇವತ್ತವರೆಗೂ ನೆನಪಿದೆ ನನಗೆ. ಆ ತರ ನಾವೆಲ್ಲರ ಬಾಲ್ಯಗಳನ್ನು ನೆನಪಿಸ್ಕೊಂಡಿದ್ದಾರೆ. ನೀವು ಮಾಡಿದಂತ ಚಿತ್ರಗಳು ಆಕ್ಟ್ ಮಾಡೋದು ಬಿಡಾಕ್ಬಿಡಿ. ನಿಮ್ಮ ಬಾಲ್ಯದಲ್ಲಿ ನೀವು ನೋಡಿದಂತ ಚಿತ್ರಗಳು ಇವತ್ತವರೆಗೂ ನಿಮ್ಮ ಮನೆಯಲ್ಲಿ ಫಿಕ್ಸ್ ಆಗಿರುತ್ತಲ್ಲ, ಒಂದು ಫ್ರೇಮ್, ಒಂದು ಬ್ಯೂಟಿಫುಲ್ ಥಾಟ್, ಒಂದು ಅಭಿನಯ, ಒಂದು ಡೈಲಾಗ್. ಅದನ್ನ ಬಟ್ ಇಲ್ಲಾಂದ್ರೆ ನಿಮ್ಮ ಬಾಲ್ಯ ಏನಾಗ್ತಿತ್ತು ಸರ್? ನನ್ನ ಬಾಲ್ಯ ಏನಾಗ್ತಿತ್ತು ಸಿನಿಮಾ ಇಲ್ಲ ಅಂದ್ರೆ? ಅದು ಬರೀ ಜಾಮೆಟ್ರಿ ಬಾಕ್ಸ್, ಒಂದು ರಬ್ಬರ್ ಬಾಲ್ ಅಷ್ಟೇ. ಈ ಜಾಮೆಟ್ರಿ ಬಾಕ್ಸ್, ರಬ್ಬರ್ ಬಾಲ್ ನ ದಾಟಿ ನನಗೆ ನಾಡನ್ನ ತೋರಿಸಿದ್ದು ಸಿನಿಮಾ, ನನಗೆ ಹಿಮಾಲಯನ ತೋರಿಸಿದ್ದು ಸಿನಿಮಾ, ನನಗೆ ಸುಂದರವಾದ ಹುಡುಗಿಯನ್ನ ಕ್ಲೋಸ್ ಅಪ್ ತೋರಿಸಿದ್ದು ಸಿನಿಮಾ. ಈ ಎಲ್ಲ ಅನುಭವವನ್ನು ಸಿಕ್ಕಿದ ಕಾರಣನೇ ಈ ಮಾಯೆ ಸಿನಿಮಾ. ಅಂದಿನ ಸಿನಿಮಾ ನಮಗೆ ಕೊಟ್ಟಿದ್ದ ಆಧುರಿ ಎಲ್ಲಕ್ಕಿಂತ ಮುಖ್ಯ ಎಸ್ಕೇಪಿಸಮ್. ನಮ್ಮ ರೊಟೀನ್, ನಮ್ಮ ದಿನಚರ ಮಧ್ಯೆ ಒಂದು ಎಸ್ಕೇಪ್ ಸಿಕ್ಕಿದ್ದು ಅಂದ್ರೆ ಸಿನಿಮಾದಿಂದ. ಎರಡನೇದು ಅಂದಿನ ಸಿನಿಮಾ 1934 ಸರ್. 1934 ಶುರುವಾಗಿದೆ. ಏಕೀಕರಣ ಆಗಿದ್ದು ಯಾವಾಗ? ದಶಕಗಳಾದ್ಮೇಲೆ. ಏಕೀಕರಣ ಆದ ಮುಂಚೆ ಕನ್ನಡಿಗರೆಲ್ಲರನ್ನೂ ಒಂದುಗೂಡಿಸಿದಂತ ಶಕ್ತಿ ಅಂದ್ರೆ ಕನ್ನಡ ಚಿತ್ರರಂಗ. ಆ ಅದ್ಭುತವಾದ ಕೆಲಸ ಆಗಿದ್ದು ಅಂದಿನ ಸಿನಿಮಾದಿಂದ, ನಮ್ಮ ಹಿರಿಯರಿಂದ. ಮೂರನೇದು ನಾವೆಲ್ಲ ಸಿನಿಮಾ ಮಾಡ್ತಾ ಇದ್ದೀವಲ್ಲ, ಅಷ್ಟು ಜನ ಸಿನಿಮಾ ಮಾಡ್ತಿದ್ವಲ್ಲ, ಅದಕ್ಕೆಲ್ಲ ಕಾರಣ ಏನು? ಆ ಹಿರಿಯರು ಸರ್, ಆ ನಟರು, ಆ ನಿರ್ದೇಶಕರು, ಆ ನಿರ್ಮಾಪಕರು, ಆ ಅನುಭವ. ಅದರಲ್ಲಿ ನಾವು ಕಲಿತಂತ ವಿಷಯವನ್ನ ನಮ್ಮ ಧ್ವನಿಯನ್ನ ಮಿಕ್ಸ್ ಮಾಡಿದ್ವಿ, ನಮ್ಮ ಚಿತ್ರಗಳಾಗಿ ಇಂದಿನ ಚಿತ್ರಗಳಾಗಿ ಆಗ್ತಿದೆ ಅಷ್ಟೇ. ಈ ಇಂದಿನ ಚಿತ್ರಗಳು ಎಲ್ಲದಕ್ಕೂ ಕಾರಣ ಅಂದಿನ ಆ ಚಿತ್ರಗಳು, ಆ ಹಿರಿಯರು. ಅದು ಅಂದು ಅಂದ್ರೆ ನೆನೆಸ್ಕೊಂಡಿದ್ರ ಆ ನಟರು, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್, ಅಂಬರೀಷ್ ಅವರು, ಶಂಕರನಾಗ್ ಅವರು, ಅನಂತನಾಗ್ ಅವರು ನಟರು. ಈ ಕಡೆ ನಟಿಯರು ಲಕ್ಷ್ಮೀಬಾಯಿಂದ ಶುರು ಮಾಡ್ತೀರಾ, ಹರಿಣಿಯವರು, ಮುಂದೆ ಇದ್ದಂತ ಎಲ್ಲಾ ಶ್ರೇಷ್ಠರು, ಭಾರತೀಯವರು, ಕಲ್ಪನೆ, ಜಯಮಹಲ್ ಅವರು, ಎಷ್ಟು ಜನ ಎಲ್ಲ ಹೇಳಕ್ಕಾಗಲ್ಲ. ನಿರ್ದೇಶಕರು, ನಿರ್ಮಾಪಕರು, ಒಬ್ಬರಿಂದ ಒಬ್ಬರು ಕೊಡುಗೆ, ನಿರ್ಮಾಪಕರು, ವಿತರಕರು, ಸಣ್ಣ ಸಣ್ಣ ನಾಯಕರು. ಈ ಇಡೀ ಇದೊಂದು ಬಿಲ್ಡಿಂಗ್ ಅಂತ ಅನ್ಕೊಂಡ್ರೆ ಚಿತ್ರರಂಗ, ಒಂದೊಂದು ಇಟಿಗೆ ಒಬ್ಬೊಬ್ರು ಚಿತ್ರರಂಗದಲ್ಲಿ ದುಡಿದಂತ ಪ್ರತಿಯೊಬ್ಬರು, ಮೇಕಪ್ ಇರ್ಬೋದು, ಕಾಸ್ಟ್ಯೂಮರ್ ಇರ್ಬೋದು, ಡ್ರೈವರ್ ಇರ್ಬೋದು, ಆ ಪ್ರೇಕ್ಷಕರನ್ನ ಮನೆಯಿಂದ ಕರ್ಕೊಂಡು ವಾಪಸ್ ಮನೆಗೆ ಹೋಗ್ಬಿಡ್ತಾರೆ ಆಟೋ ಡ್ರೈವರ್, ಅಲ್ಲವರೆಗೂ ಆ ಚೈನ್ ಇರುತ್ತೆ. ಆ ಚೈನಲ್ಲಿ ನಾವು ಸೇವೆ ಸಲ್ಲಿಸಿದಂತ ಎಲ್ಲರೂ, ಎಲ್ಲ ಹಿರಿಯರು, ಅಂದಿನ ಎಲ್ಲ ಹಿರಿಯರು ನಮ್ಮ ನಮನ ಸಲ್ಲೇಬೇಕು. ನಾವಾಗಿ ಕಾರಣ ಅವರು ಅಂದು. ಸೊ ಇಂದು ಏನಾಗಿದೆ ಸರ್? ಇಟ್ಸ್ ಅ ಬ್ಲಾಸ್ಟ್ ಆಫ್ ಆಂಬಿಷನ್. ಕನ್ನಡ ಚಿತ್ರರಂಗಕ್ಕೆ ಇದ್ದಂತ ಸಾಧ್ಯತೆಗಳನ್ನ ಅವತ್ತು ಇದ್ದದು, ಅಷ್ಟೇ ವಿಶ್ವಾಸವಾದ ಚಿತ್ರಗಳು ಅವತ್ತು ಮಾಡಿದ್ದಾರೆ. ಬಟ್ ಅದು ಅಲ್ಲಿಂದ ಬಿಲ್ಟ್ ಆಗ್ತಿದ್ದಂತ ಆತ್ಮವಿಶ್ವಾಸ ಎಲ್ಲ ಸೇರಿ ಇವತ್ತು ದೊಡ್ಡ ರೀತಿಯಲ್ಲಿ ಬ್ಲಾಸ್ಟ್ ಆಗಿ ಪ್ಯಾನ್ ವರ್ಲ್ಡ್ ಸಿನಿಮಾಗಳು ಕರ್ನಾಟಕದಿಂದ ಹೊರಗೆ ಬರ್ತಾ ಇದೆ. ಹಾಗಾಗಿ ಹಿಂದಿದೆಯಲ್ಲ, ಇಟ್ಸ್ ಅ ಸೆಲೆಬ್ರೇಷನ್ ಆಫ್ ಆಂಬಿಷನ್. ಕನ್ನಡದ ಚಿತ್ರ ಪ್ರಪಂಚದ ಮೂಲೆ ತಲುಪುತ್ತೆ ಅಂದ್ರೆ ಅದು ಇಂದು. ಎರಡನೇದು ಇಲ್ಲಿ ಬಂದಿರುವಂತಹ OTT ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್. ಅದರಿಂದ ಏನಾಗಿದೆ? ಒಂದು ಡೆಮಾಕ್ರಟೈಸೇಷನ್ ಆಫ್ ಟ್ಯಾಲೆಂಟ್. ಮೈಸೂರಲ್ಲಿ ಒಬ್ಬ ಹುಡುಗ 50 ಲಕ್ಷ ಚಿತ್ರ ಮಾಡಿ ಅದು ಮೆಕ್ಸಿಕೋಗೆ ತಲುಪುತ್ತೆ, ಪ್ರಪಂಚದ ಮೂಲೆ ತಲುಪುತ್ತೆ ಅಂದ್ರೆ ಅದು ಇಂದಿನ ಗೆಲುವು ಒಂದ್ ಕಡೆ. ಇನ್ನೊಂದ್ ಕಡೆ ಎಷ್ಟೊಂದು ವಿಷಯಗಳು ದೊಡ್ಡ ಪರದೆಯಲ್ಲಿ ತೋರಿಸಕ್ಕೆ ಆದ್ಯದ ವಿಷಯಗಳನ್ನ ನಾನು ಚಿಕ್ಕ ಪರದೆಯಲ್ಲಿ OTTಯಲ್ಲಿ ತೋರಿಸಬಹುದು ಅನ್ನೋದು ಶುರುವಾಗಿದೆ. ಬಟ್ ಅದರ ಜೊತೆಗೆ ಕೆಲವು ಸಮಸ್ಯೆಗಳು ಶುರುವಾಗಿದೆ. ಸೋಷಿಯಲ್ ಮೀಡಿಯಾ ಎಲ್ಲವನ್ನೂ ಆಂಪ್ಲಿಫೈ ಮಾಡ್ತಾ ಇದೆ. ಅದೆಲ್ಲದಕ್ಕಿಂತ ಇವತ್ತಿನ ಹುಡುಗರಿರುವಂತ ಎಕ್ಸ್ಪೋಷರ್ ಇದೆಯಲ್ಲ. ನಾನು ಮಲಯಾಳಂ ಸಿನಿಮಾ ನೋಡಿ ಸೆನ್ಸಿಟಿವಿಟಿ ಕಲ್ತೀನಿ, ನಾನು ತಮಿಳು ಸಿನಿಮಾ, ತೆಲುಗು ಸಿನಿಮಾ ನೋಡಿ ಮಾಸ್ ಅಂದ್ರೆ ಏನು ಅರ್ಥ ಮಾಡ್ಕೊಳ್ತೀನಿ, ನಾನು ಬಾಲಿವುಡ್ ನೋಡಿ ಮಾರ್ಕೆಟಿಂಗ್ ಅರ್ಥ ಮಾಡ್ಕೊಳ್ತೀನಿ, ನಾನು ಹಾಲಿವುಡ್ ನೋಡಿ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಅರ್ಥ ಮಾಡ್ಕೊಳ್ತೀನಿ, ನಾನು ಯುರೋಪಿಯನ್ ಸಿನಿಮಾದ ಸೈಲೆನ್ಸ್ ಅರ್ಥ ಮಾಡ್ಕೊಳ್ತೀನಿ, ನಾನು ಯೂಟ್ಯೂಬ್ ಅಲ್ಲಿ ಎಡಿಟಿಂಗ್ ಅರ್ಥ ಮಾಡ್ಕೊಳ್ತೀನಿ. ಈ ಎಲ್ಲಾ ಎಕ್ಸ್ಪೋಷರ್ ಇರುವಂತ ಯುವಕರು ಇರುವಂತ ಇಂದಿನ ಪೀಳಿಗೆ ಎಕ್ಸ್ಪೋಷರ್
ಆ ಎಕ್ಸ್ಪೋಜರ್ ಇಟ್ಕೊಂಡು ನಾವು ಹಿರಿಯರು ಕೊಟ್ಟಂತ ಶಕ್ತಿಯನ್ನ ಸರಿಯಾಗಿ ಉಪಯೋಗ ಮಾಡಿದ್ರೆ ಅದ್ಭುತವಾದ ವಿಷಯ ನಡೆಯುತ್ತೆ. ಇದಾಗಿದ್ದು ಒಂದೇ ಒಂದು ಸಮಸ್ಯೆ, ಒಂದು KGF, ಒಂದು ಕಾಂತಾರದಿಂದ ಎಲ್ಲರೂ ಒಂದು ಸ್ಪೆಕ್ಟಕಲ್ ಕಡೆ ಗಮನ ಹರಿಸ್ತಾ ಇಲ್ಲ. ಅದು ಬೇಕಾ? ಅಮೆರಿಕನ್ ಇತ್ತು, ಮನುಷ್ಯರು ಬೇಕಾಗಿರೋದು ಬೇರೆಗಳು. ಇಲ್ಲಿನ ಸತ್ವರಾಗಿ ಇಲ್ಲಿ ಪದ ಕೊಡ್ಬೇಕು ಅಂತ ನನ್ನ ಕ್ಯಾರೆಕ್ಟರ್ ಹೇಳಿದ್ರೆ ಇನ್ನೊಬ್ಬ ಹೇಳ್ತಾನೆ, ಇಲ್ಲ ಇಲ್ಲ ಮನುಷ್ಯ ಹಾಡ್ಬೇಕು, ಅವ್ನು ಎಲ್ಲ ಕಡೆ ಹಾಡ್ಬೇಕು, ರೆಕ್ಕೆಗಳು ಮುಖ್ಯ ಅಂತ. ಆಗ ತೀವ್ರ ಹೇಳ್ತಾರೆ ರೆಕ್ಕೆ ಬೇರು ಎರಡೂ ಇರಕ್ಕೆ ಸಾಧ್ಯ ಇಲ್ವಾ ಅಂತ. ಅದು ಈಗ ಬೇಕಾಗಿರೋದು. ನಿಮ್ಮ ತನವನ್ನ ಬಿಡದೆ, ನಿಮ್ಮ ಮಣ್ಣಿನ ಶಕ್ತಿಯನ್ನ ಮರೆಯದೆ, ನಿಮ್ಮ ಬೇರುಗಳನ್ನ ಮರೆಯದೆ ರೆಕ್ಕೆ ಇಟ್ಕೊಂಡು ಹಾರಕ ಆಗುತ್ತೆ. ಅದನ್ನ ದಯವಿಟ್ಟು ಮಾಡಬೇಕು ಇಂದಿನ ಪೀಳಿಗೆ. ಮುಂದೆ 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 ಮೂರೇ ಒಂದು ವಿಷಯ, ಎ ಅಷ್ಟೇ ಬರ್ತಾ ಇರುವಂತ ವಿಷಯ. ನಾವು ಇಲ್ಲ ನೋಡಿದ್ವಲ್ಲ ಸರ್, ಸೈಲೆಂಟ್ ಸಿನಿಮಾ ಇಂದ ಟಾಕಿ ಆಯ್ತು, ಬ್ಲಾಕ್ ಅಂಡ್ ವೈಟ್ ಇಂದ ಕಲರ್ ಆಯ್ತು, ಡಾಬಿ ಬಂತು, ಡಿಜಿಟಲ್ ಬಂತು, 70mm ಸಿನಿಮಾಸ್ ಮತ್ಬಿಡಿ. ಇದೆಲ್ಲಕ್ಕಿಂತ ದೊಡ್ಡ ರೆವಲ್ಯೂಷನ್ ಎಲ್ಲವನ್ನು ಬದಲಾಯಿಸಿದ್ರು, ಎಲ್ಲವನ್ನು ಉಲ್ಟಾಪಲ್ಟ ಮಾಡುತ್ತಿದ್ರು, ಅಂತ ಅತಿಶೀಲದಲ್ಲಿ ಮಾಡುತ್ತಿದ್ರು. ಹಾಗಾಗಿ ಬಹಳ ಗಮನವಾಗಿರ್ಬೇಕಾಗಿರುವಂತ ಕ್ಷಣ ಇದು. ಏನಾಗ್ತದೆ, ನೀವು ಕಾನ್ವರ್ಸೇಷನ್ ನೋಡ್ತಾ ಇದ್ದೀರಲ್ಲ ಎಲ್ಲಾ ಕಡೆ, ನಾನು ಪಾರ್ಟಿ ಹೋಗ್ತೀನಿ ಆಗ್ತಾ ಬರ್ತಾ ಇರುವಂತ ವರ್ಡ್ಸ್ ಏನು ಸರ್? ಇತ್ತೀಚೆಗೆ ಕಾನ್ವರ್ಸೇಷನ್ ಬರ್ತಿರುವಂತ ವರ್ಡ್ಸ್ ಏನು? ChatGPT, ಕ್ಲಾಡ್, ಸೋರಾ, DeepSeek, ಡೀಪ್ಫೇಕ್. ಈ ಕಡೆ ಹೋದರೆ ರನ್ವೇ, ಅದು ಹಿಗ್ಸ್ ಫೀಲ್ಡ್, ಇಷ್ಟೇ ಬರ್ತಿದೆಯಲ್ಲ. ಎಲಾಗಲ್ ಲ್ಯಾಬ್ಸ್ ಅಂತೆ, ವಾಯ್ಸ್ ಕ್ಲೋನಿಂಗ್ ಅಂತೆ, ಡಿಜಿಟಲ್ ಡೂಪ್ ಅಂತೆ. ಹೌ ಯು ಹ್ಯಾಂಡಲ್ ಆಲ್ ದಿಸ್? ಪ್ರೀ ಪ್ರೊಡಕ್ಷನ್ ಅಲ್ಲಿ ನಿಮ್ಮ ಶಾರ್ಟ್ ಡಿವಿಷನ್ ಆಗಲಿ, ಸ್ಟೋರಿ ಕೋಡ್ ಆಗಲಿ, ಡೈಲಾಗ್ ಆಗಲಿ, ಸ್ಟೋರಿ ಡಿಸ್ಕಷನ್ ಆಗಲಿ ಎಲ್ಲವೂ ಏನು ಆರಾಮಾಗಿ ಮಾಡಬಹುದು. DAG ಆರಾಮಾಗಿ ಈಗಲೇ ಮಾಡ್ತಾ ಇದ್ದಾರೆ ಆನ್ ದಿ ಸ್ಪಾಟ್. ಇದೇ ವರ್ಷ ಈ ವಯಸ್ಸಿನ ರಮೇಶ್ ಇಲ್ಲಿ ಮಾತಾಡ್ತಿದ್ದಾನೆ, ಈ ಮುಖವನ್ನು 40 ವರ್ಷ ರಮೇಶ್ ಈಗಲೇ ಮಾಡಬಹುದು, ತಕ್ಷಣ ಮಾಡಬಹುದು. 20 ವರ್ಷ ರಮೇಶ್ ಮಾತಾಡ್ತಾರೆ, ಇಲ್ಲೇ ಮಾಡಬಹುದು. ಆ ತರ ಆಗಿದೆ. ಇಡೀ ಒಂದು ಚಿತ್ರವನ್ನ ಒಬ್ಬನೇ ಮನುಷ್ಯ $450 ಅಲ್ಲಿ 9 ತಿಂಗಳಲ್ಲಿ ಮಾಡಿ ಅಮೆಜಾನ್ ಪ್ರೈಮ್ ಮೇಲೆ ಹಾಕಿದ್ದಾರೆ. ಒಬ್ಬನೇ 100 ಜನ 100 ದಿನ ಮಾಡುವಂತ ಕೆಲಸವನ್ನ ಒಬ್ಬ ಮಾಡ್ತಾರಂದ್ರೆ ಆ ಟೆಕ್ನಾಲಜಿ ಲೆವೆಲ್ ಏನು? ಹಾಗಾಗಿ ಈಗ ನಡೀತಿರುವ ವಿಷಯಗಳಿಂದ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಒಂದು ದೊಡ್ಡ ಲಾರಿ, ಓವರ್ಲೋಡೆಡ್ ಲಾರಿ ಮೆಥಡ್ ಬರ್ತಾ ಇದೆ. ಅದನ್ನ ತಡೆಯಕ್ಕಾಗಲ್ಲ, ಎದುರು ನಿಂತ್ಕೊಳ್ಳಿ ಅಂತ ಹೇಳಕ್ಕಾಗಲ್ಲ. ಜಾಣ್ಮೆಯಿಂದ ಡ್ರೈವರ್ ಸೀಟ್ ಅಲ್ಲಿ ಕೂರ್ಬೇಕು, ಆ ಲಾರಿಯನ್ನು ನೀವು ಹ್ಯಾಂಡಲ್ ಮಾಡಬೇಕು. ಮಾಡಿದ್ರೆ ನೀವು ಎಲ್ಲಿ ತಲುಪಬೇಕು ಅಲ್ಲಿ ಇನ್ನಷ್ಟು ವೇಗವಾಗಿ ತಲುಪ್ತೀರಾ, ಇನ್ನಷ್ಟು ಎಫೆಕ್ಟಿವ್ ಆಗಿ ತಲುಪ್ತೀರಾ. ದಟ್ ಇಸ್ ಓನ್ಲಿ ವೇ. ಆದಷ್ಟು ಬೇಗ ಎಷ್ಟು ಬೇಗ ಅಳವಡಿಸ್ಕೊಳ್ತೀರೋ, ಎಷ್ಟು ಜಾಣ್ಮೆಯಿಂದ ನಿಮ್ಮ ಕ್ಷೇತ್ರದಲ್ಲಿ ಅಳವಡಿಸ್ಕೊಳ್ತೀರೋ ಅಷ್ಟು ಸೇಫ್ ಆಗ್ತೀವಿ. ಹಾಗಾಗಿ ಜಂಪ್ ಆನ್ ದಿ AI ವ್ಯಾಗನ್, ಆಲ್ ಆಫ್ ಯು ಪ್ಲೀಸ್. ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ. ನನ್ನ ಡಿಜಿಟಲ್ ಈಗ ನಂದು ಅಡ್ವರ್ಟೈಸ್ಮೆಂಟ್ ಕಾಂಟ್ರಾಕ್ಟ್ಸ್ ನಾನೇ ಹಾಕೋ ಶುರು ಮಾಡ್ತಿದ್ದೀನಿ. ನೋ ಡಿಜಿಟಲೈಸೇಷನ್ ಆಫ್ ರಮೇಶ್ ವಿತೌಟ್ ಮೈ ಪರ್ಮಿಷನ್ ಅಂತ. ಆದ್ರ ಕಾಪರೇಟ್ ಇಶ್ಯೂಸ್ ಶುರು ಆಗುತ್ತೆ. ಯಾವುದೇ ಒಂದು AI ಬಂದು AI ಜನರೇಟೆಡ್ ವಿಡಿಯೋ ಇದು, AI ಜನರೇಟೆಡ್ ಕಂಟೆಂಟ್ ಇದು ಅಂತ ಒಂದು ಸಣ್ಣ ವಾಟರ್ ಮಾರ್ಕ್ ಅಟ್ ಲೀಸ್ಟ್ ಇರಬೇಕು. ಇವಾಗ ನಾನ್ ಮಾಡಿದ ಯಾವುದು, AI ಮಾಡಿದ ಯಾವುದು ಗೊತ್ತೇ ಆಗೋದಿಲ್ಲ. ಆ ತರ ವಿಷಯಗಳು ನಡೆಯಲೇಬೇಕಾಗುತ್ತೆ. ಇನ್ನು ನಮ್ಮ ದೈನಿ ಚಿತ್ರದ ಕೊನೆಯ ಸೀನ್ ಏನ್ ಮಾಡಕ್ ಟ್ರೈ ಮಾಡಿದ್ವಿ, ಬಟ್ ಒಂದು ಶಾರ್ಟ್ ಅನ್ನು ಮೊಬೈಲ್ ಅಥವಾ ಇನ್ನೊಂದು ಶಾರ್ಟ್ ಅನ್ನು ಬರ್ತಾ ಇಲ್ಲ. ಹಾಗಾಗಿ ಕನ್ಸಿಸ್ಟೆಂಟ್ ಆಗಿ ಒಂದು ಇಡೀ ಚಿತ್ರವನ್ನ 2 ಗಂಟೆ ಕಾಲ AI ಮಾಡಕ್ಕಾಗತ್ತಾ? ಅತಿ ಶೀಘ್ರದಲ್ಲಾಗ್ಬಿಟ್ರಿ. ನಾವು ಅನ್ಕೊಂಡಿರೋ ಟೈಮ್ ನಮಗಿಲ್ಲ. ಸ್ಪೀಡ್ ಅಟ್ ವಿಚ್ AI is going ಅಲ್ಲ, ಆ ಸ್ಪೀಡ್ ಅಂದ್ರೆ ಅದು ಚಿತ್ರ ಚೆನ್ನಾಗಿದೆಯೋ ಕೆಟ್ಟದಾಗಿದೆಯೋ ಅದು ಬೇರೆ ವಿಷಯ. ಬಟ್ ನಂಬರ್ ಆಫ್ ಎಷ್ಟು ಬರುತ್ತೆ ಅಂದ್ರೆ ಅದ್ರಲ್ಲಿ ಕೆಲವು ಚೆನ್ನಾಗಿರುತ್ತೆ, ಕೆಲವು ಸುಮಾರಾಗಿರುತ್ತೆ, ಹಲವು ಕೆಟ್ಟದಾಗಿರುತ್ತೆ. ಬಟ್ ಅಷ್ಟು ಕ್ವಾಂಟಿಟಿ ಒಳಗೆ ಬಂದ್ಬಿಟ್ರೆ ಇಂಡಸ್ಟ್ರಿ ಒಳಗೆ ಇಡೀ ಎಕನಾಮಿಕ್ಸ್ ಚೇಂಜ್ ಆಗ್ಬಿಡುತ್ತೆ. ಹಾಗಾಗಿ ವಿ ಹ್ಯಾವ್ ಟು ಬಿ ಕೇರ್ಫುಲ್. ದಟ್ ಇಸ್ ವಾಟ್ AI will be about. ಈ 3 ವಿಷಯಗಳು ಅಂದು ಇಂದು ಮುಂದು ನಡೆದಿದೆ. ಈಗ ಆಗಬೇಕೇನು? ಈಗ ಆಗ್ಬೇಕಾಗಿರೋದು ಒಂದು, ಎಲ್ಲ ಟೇಲ್ ಆಫ್ 2 ಸಿಟೀಸ್ ಅಂತ ಚಾರ್ಲ್ಸ್ ಡಿಕನ್ ಒಂದು ಬುಕ್ ಬರೆದ್ರೆ ಅದರ ಓಪನಿಂಗ್ ಲೈನ್ ಅದನ್ನ ಹೇಳ್ತಾರೆ, ದಿಸ್ ಇಸ್ ದ ಬೆಸ್ಟ್ ಆಫ್ ಟೈಮ್ಸ್, ದಿಸ್ ಇಸ್ ದ ವರ್ಸ್ಟ್ ಆಫ್ ಟೈಮ್ಸ್ ಅಂತ. ಇದಕ್ಕಿಂತ ಅತ್ಯುತ್ತಮವಾದ ಕಾಲ ಇನ್ನೊಂದಿಲ್ಲ, ಇದಕ್ಕಿಂತ ಅತಿ ಕೆಟ್ಟವಾದ ಕಾಲ ಇನ್ನೊಂದಿಲ್ಲ. ಇದೇ ಬೆಳಕಿನ ಋತು, ಇದೇ ಕತ್ತಲೆಯ ಋತು. ಇಲ್ಲಿ ನನ್ನ ಮುಂದೆ ಎಲ್ಲವೂ ಇದೆ, ಇಲ್ಲಿ ನನ್ನ ಮುಂದೆ ಏನೂ ಇಲ್ಲ ಅನ್ನೋದೇ ಪ್ರತಿಯೊಂದು ಕಾಲದ ಸಾರಾಂಶ. ನಮ್ಮ ಕಾಲದ ಮಾತ್ರ ಅಲ್ಲ, ಆ ಕಾಲದಲ್ಲಿ ಅದನ್ನ ಹೇಳ್ತಾ ಇದ್ರು, ಮುಂದಿನ ಕಾಲದಲ್ಲಿ ಅದನ್ನೇ ಹೇಳ್ತಿದ್ರು.
ಅದೇ ಸತ್ಯ. ಹಾಗಾಗಿ we just accept time as it is. ಆಟೋ ಕರೆಕ್ಟ್ ಅಂಡ್ ಬ್ಯೂಟಿ ಇರೋದು ಆಕ್ಷನ್ ಅಲ್ಲಿ. ನಮ್ಮ ಇಡೀ ಚಿತ್ರರಂಗ ನಡೀತಾ ಇರೋದೇ ಆಕ್ಷನ್ ಅನ್ನೋ ಮೂಲಕ. ಹಾಗಾಗಿ ನೀವು ಹೊರಟಿರುವಂತ ಎಲ್ಲ ವಿಷಯಗಳು ದಯವಿಟ್ಟು ಕಾರ್ಯರೂಪಕ್ಕೆ ತನ್ನಿ. ಆಗ ಎಲ್ಲರಿಗಿಂತ ಮುಖ್ಯ ಆಕ್ಷನ್. ಥ್ಯಾಂಕ್ ಯು ಸೋ ಮಚ್.